ಬಹಳ ವರ್ಷಗಳ ಹಿಂದೆ ಹಿರಣ್ಯಕಶಿಪು ಎಂಬ ದೈತ್ಯ ರಾಜನು ಭಾರೀ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದನು. ಅವನ ಅಹಂಕಾರ ಎಷ್ಟು ಹೆಚ್ಚಿತ್ತೋ ಅಂದರೆ ನಾನೇ ದೇವರು ಎಂದು ಘೋಷಿಸಿದನು. ಬ್ರಹ್ಮ ಅವನಿಗೆ ವರ ನೀಡಿದರು. ಮಾನವನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಹಗಲಲ್ಲ, ರಾತ್ರಿ ಅಲ್ಲ, ಮನೆ ಒಳಗಲ್ಲ, ಹೊರಗಲ್ಲ, ಅವನನ್ನು ಯಾರೂ ಕೊಲ್ಲಲಾರರು ಎಂದು ವರ ದೊರಕಿತು. ಆ ದೈತ್ಯ ರಾಜನ ಮನೆಗೆ ಜನಿಸಿದನು ಭಕ್ತ ಪ್ರಹ್ಲಾದ. ಅವನ ಹೃದಯದಲ್ಲಿ ಒಂದೇ ಹೆಸರು, ನಾರಾಯಣ, ನಾರಾಯಣ. ಹಿರಣ್ಯಕಶಿಪು ಕೋಪದಿಂದ ಕೇಳಿದನು, ನಾನು ದೇವರು, ನನ್ನನ್ನು ಪೂಜಿಸು. ಪ್ರಹ್ಲಾದ ಶಾಂತವಾಗಿ ಉತ್ತರಿಸಿದನು, ನನ್ನ ದೇವರು ವಿಷ್ಣು. ಪ್ರಹ್ಲಾದನಿಗೆ ವಿಷ ಕೊಡಿಸಲಾಯಿತು. ಆದರೆ ವಿಷ್ಣು ನಾಮಸ್ಮರಣೆ ಅವನನ್ನು ರಕ್ಷಿಸಿತು. ಭಾರೀ ಗರ್ಜನೆಗಳೊಂದಿಗೆ ಮಹಾಕಾಯ ಆನೆಗಳು ಪ್ರಹ್ಲಾದನತ್ತ ದೌಡಾಯಿಸುತ್ತಿವೆ. ಭೂಮಿ ನಡುಗುತ್ತಿದೆ. ಎಲ್ಲರೂ ಭಯದಿಂದ ಕಂಗಾಲಾಗಿದ್ದಾರೆ. ಆದರೆ ಸಣ್ಣ ಪ್ರಹ್ಲಾದ ಶಾಂತವಾಗಿ ಜಪಿಸುತ್ತಿದ್ದಾನೆ, ನಾರಾಯಣ. ಅದ್ಭುತ! ಆನೆಗಳು ಹಠಾತ್ ನಿಂತು ಅವನ ಮುಂದೆ ಮಣಿಯುತ್ತವೆ. ಅವನನ್ನು ಬೆಂಕಿಯಲ್ಲಿ ಕುಳ್ಳಿರಿಸಲಾಯಿತು. ಆದರೆ ದಿವ್ಯ ಶಕ್ತಿ ಅವನನ್ನು ರಕ್ಷಿಸಿತು. ವಿಷಕಾರಿ ಹಾವುಗಳ ನಡುವೆ ಪ್ರಹ್ಲಾದನನ್ನು ಹಾಕಲಾಯಿತು. ಆದರೂ ಅವನು ಭಯವಿಲ್ಲದೆ ದೇವರ ನಾಮ ಜಪ ಮಾಡುತ್ತಿದ್ದನು. ಕೊನೆಗೆ ಹಿರಣ್ಯಕಶಿಪು ಕೇಳಿದನು, ನಿನ್ನ ದೇವರು ಎಲ್ಲಿದ್ದಾನೆ? ಪ್ರಹ್ಲಾದ ಉತ್ತರಿಸಿದನು, ಅವರು ಎಲ್ಲೆಡೆ ಇದ್ದಾರೆ, ಈ ಸ್ತಂಭದಲ್ಲೂ. ಕೋಪದಿಂದ ಹಿರಣ್ಯಕಶಿಪು ಸ್ತಂಭವನ್ನು ಒಡೆದನು. ಅಷ್ಟರಲ್ಲಿ ಭಾರೀ ಗರ್ಜನೆಯೊಂದಿಗೆ ಸ್ತಂಭ ಒಡೆದಿತು. ಸ್ತಂಭದಿಂದ ಹೊರಬಂದರು ಭಗವಾನ್ ನಾರಸಿಂಹ, ಅರ್ಧ ಮಾನವ ಅರ್ಧ ಸಿಂಹ. ಅವರ ಕಣ್ಣುಗಳಲ್ಲಿ ಅಗ್ನಿ, ಗರ್ಜನೆಯಲ್ಲಿ ಬ್ರಹ್ಮಾಂಡ ನಡುಗಿತು. ಅದು ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾ ಸಮಯ. ವರದ ನಿಯಮಗಳು ಈಗ ನೆರವೇರಲಿದ್ದವು. ಮನೆ ಒಳಗಲ್ಲ, ಹೊರಗಲ್ಲ, ಅಂಗಳದ ದ್ವಾರದಲ್ಲಿ ನರಸಿಂಹ ಹಿರಣ್ಯಕಶಿಪುವನ್ನು ಹಿಡಿದರು. ತಮ್ಮ ಮೊಣಕಾಲಿನ ಮೇಲೆ ಇಟ್ಟು ತೀಕ್ಷ್ಣ ನಖಗಳಿಂದ ಅವರ ಅಹಂಕಾರವನ್ನು ಚೂರು ಮಾಡಿದರು. ಇದು ಮಾನವನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಅರ್ಧಮಾನವ ಅರ್ಧಸಿಂಹ ರೂಪ. ಅಷ್ಟರಲ್ಲಿ ಸಣ್ಣ ಪ್ರಹ್ಲಾದ ಕೈ ಜೋಡಿಸಿ ನಿಂತನು. ಅವನ ಭಕ್ತಿ ದಿವ್ಯ ಕೋಪವನ್ನು ಶಮನಗೊಳಿಸಿತು. ಭಕ್ತಿ ಯಾವಾಗಲೂ ಅಹಂಕಾರವನ್ನು ಜಯಿಸುತ್ತದೆ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದರು.